ಸರ್ ನಾನು ವೀಡ್ ಮ್ಯಾಟ್ ಹಾಕೋಕ್ಕಿಂತ ಮುಂಚೆ ಕಳೆ ಯಾವ ಥರ ಬೆಳೆದಿತ್ತು ಅಂತಂದ್ಬಿಟ್ಟು ನಾನೊಂದು ನಿಮ್ಮ ಕ್ಲಿಪ್ ಒಂದು ಕೊಡ್ತೀನಿ ಸರ್. ನಾನು ವೀಡಿಯೋ ಮಾಡಿದ್ದೀನಿ, ಅದು ತೋರಿಸ್ತೀನಿ. ಅದು ಹಾಕಿ ಇವಾಗ ನನಗೆ ಒಂದು 7ರಿಂದ 8 ತಿಂಗಳಾಗಿದೆ. ಇವಾಗ ನಾನು ಇದು ಬಿಚ್ಚಿ ತೋರಿಸ್ತೀನಿ ಸರ್, ಯಾವ ಥರ ಇದೆ, ಭೂಮಿ ಹೆಂಗಿದೆ ಮತ್ತು ಯಾವ ಥರ ತೇವಾಂಶ ಇದೆ ಅಂತಂದ್ಬಿಟ್ಟು ಒಂದ್ಸಲ ನೋಡಿ ಸರ್. ನಾನು ಇದು ಓಪನ್ ಮಾಡು. ಕಳೆ ಯಾವ ಥರ ಇದೆ, ಭೂಮಿ ಹೆಂಗಿದೆ, ತೇವಾಂಶ ಯಾವ ಥರ ಇದೆ ನೋಡಿ. ಗಿಡಗಳು ಅಷ್ಟೇ, ಗಿಡ ಬೆಳವಣಿಗೆ ಯಾವ ಥರ ಬಂದಿದೆ ನೋಡಿ. ಮಣ್ಣು ಅಷ್ಟೇ ನೋಡಿ ಯಾವ ಥರ ಇದೆ ನೋಡಿ. ತೇವಾಂಶನೂ ಅಷ್ಟೇ ಸರ್ ನೋಡಿ. ಬೇರುಗಳು, ಬಿಳಿ ಬೇರುಗಳೆಲ್ಲ ನೋಡಿ ಸರ್ ಯಾವ ಥರ ಇದೆ, ವೈಟ್ ರೂಟ್ಸ್. ಸರ್ ನಮಸ್ಕಾರ, ನನ್ನ ಹೆಸರು ಧರ್ಮಲಿಂಗೇಗೌಡ ಅಂತ. ನಮ್ಮದು ಮಳವಳ್ಳಿ, ಮಂಡ್ಯ ಡಿಸ್ಟಿಕ್ಕು. ನಾನು ಇಲ್ಲಿ 2.5 ಎಕರೆ CB ಮತ್ತು ಆ್ಯಪಲ್ ಕೃಷಿ ಮಾಡಿದ್ದೀನಿ ನಾನು. ನನ್ನ ಕಳೆದು ಸರ್ ತುಂಬ ಅಂದರೆ ಅಷ್ಟು ವರ್ಷಾಗಿ ಬರ್ತದೆ ಕಳೆ. ಅಂದರೆ ನಾನು ಕಳೆ ತೆಗಿತಿದ್ದಂಗೆ ಹಿಂದೆಯಿಂದ ಬರೋದು. ಅದು ನಮಗೆ ಲೇಬರ್ ತುಂಬ ಸಮಸ್ಯೆ ಸರ್ ಇಲ್ಲಿ. ನಾನು ಇದನ್ನು ಅಳವಡಿಸ್ಕೊಂಡ್ಮೇಲೆ ನನಗೆ ಇದ್ರ ಕಳೆ ತೆಗೆ ಸಮಸ್ಯೆನೇ ಇಲ್ಲ. ನನಗೆ ನೀರು ಹೋಗೋದಕ್ಕೆ ಇಲ್ಲಿ ಹೋಲ್ ಮಾಡಿರ್ತೀನಿ ನಾನು ಸಾಮಾನ್ಯವಾಗಿ. ಇಲ್ಲಿ ಮಾತ್ರ ಬರುತ್ತೆ, ಜಸ್ಟ್ ಏನಿಲ್ಲ, ಇದಿಷ್ಟು ತೆಗಿಯೋದು ಎಷ್ಟೊತ್ತಾಗುತ್ತೆ ನನಗೆ. ಅದ್ರ ಜೊತೆಗೆ ನನಗೆ ಕೀಟಗಳ ಬಾಧೆ ತುಂಬ ಕಡಿಮೆ ಆಗಿದೆ. ನಾನು ಸ್ಪ್ರೇನೇ ಮಾಡಿಲ್ಲ ಸರ್. ನಾನು ಸರ್ ಈ ವೀಡ್ ಮ್ಯಾಟು ನನಗೆ 2.5 ಎಕರೆಗೆ ನನಗೆ 3 ಲಕ್ಷ ರೂಪಾಯಿ ಖರ್ಚಾಗಿದೆ. ವೀಡ್ ಮ್ಯಾಟ್ಗೆ ಮತ್ತು ಅದು ಇನ್ಸ್ಟಾಲ್ ಮಾಡೋದಕ್ಕೆ ಅದಕ್ಕೆಲ್ಲ 3 ಲಕ್ಷ ರೂಪಾಯಿ ಖರ್ಚಾಗಿದೆ ನನಗೆ. 1 ಎಕರೆಗೆ 1 ಲಕ್ಷ ಬೀಳುತ್ತೆ. ಸಡನ್ನಾಗಿ ರೈತರು ಏನು ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಏನು ಅಷ್ಟೊಂದು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಹಾಕ್ಬೇಕಂತ ಅಂದ್ಬಿಟ್ಟು. ಆದರೆ ನಾವು ಸ್ವಲ್ಪನೇ ಕೊಡ್ತಾಯಿದ್ದೀವಿ ಅಂತಲೂ ಅವ್ರಿಗೆ ಗೊತ್ತಿರಲ್ಲ. ಏನಕ್ಕೆ ಅಂದರೆ ಎಕ್ಸಾಂಪಲ್ಲು, ನಾನು ಇದೊಂದು ಲೈನು, ಆ್ಯಕ್ಚುಲಿ ಇದೊಂದು ಲೈನ್ ಅಲ್ಲಿಂದ ಇಲ್ಲಿವರೆಗೂ ಇದೆ. ಲೇಬರ್ನ 10 ಜನ ಲೇಬರ್ ಬಿಟ್ಟಿದ್ದೀನಿ. 2 ಲೈನ್ ಅದು ಕೀಳೋಷ್ಟೊತ್ತಿಗೆ 1 ದಿವಸ ಮಾಡಿದ್ದಾರೆ 10 ಜನ ಲೇಬರು. 10 ಜನ ಲೇಬರ್ಗೆ ಎಷ್ಟು ದುಡ್ಡಾಯಿತು ಕಂಪ್ಲೀಟ್ ಅಲ್ಲಿಂದ ಅಲ್ಲಿವರೆಗೂ ಕೀಳೋದಕ್ಕೆ. ಒಂದು ಸಲಿಗೆ ನನಗೆ 25,000 ರೂಪಾಯಿ ಖರ್ಚಾಗುತ್ತೆ. ಒಂದು ವರ್ಷದಲ್ಲಿ ಒಂದು 4ರಿಂದ 5 ಸಲ ಅಂತೂ ತೆಗಿಲೇಬೇಕು. 1.25 ಲಕ್ಷ ಖರ್ಚಾಗೇ ಆಗುತ್ತೆ ಕಳೆ ತೆಗಿಯೋದಕ್ಕೇ. 1.25 ಲಕ್ಷ ಖರ್ಚಾದ್ರೆ ಒಂದು ವರ್ಷಕ್ಕೆ ನಮ್ಗೆ 5ರಿಂದ 6 ವರ್ಷ ಬರುತ್ತೆ. ಸೊ ನಮ್ಗೆ ಇದು ಹಾಕಿರೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ, ಇವಾಗ ಒಂದು ಕಡೆಯಿಂದ ಕಳೆ ತೆಗಿತಾಯಿದ್ರೆ ಇನ್ನೊಂದು ಕಡೆಯಿಂದ ಬರ್ತಾ ಇರುತ್ತೆ ಅದು ಕಳೆ. ಅದರಿಂದ ನಾವು ಕೊಡೋ ಗೊಬ್ಬರಗಳೇ ಆಗಲಿ ಮತ್ತು ನೀರೇ ಆಗಲಿ ಎಲ್ಲ ಪ್ರತಿಯೊಂದು ಆ ಕಳೆನೇ ತೊಗೊಂಡು ಅಂತಂದರೆ ನಮ್ಮ ಗಿಡಗಳು ಏನು ಬೆಳವಣಿಗೆ ಆಗುತ್ತೆ. ಸೊ ಇದರಿಂದ ನನಗೆ ತುಂಬ ಬೆನಿಫಿಟ್ ಆಗಿರೋದು ಅಂತಂದ್ರೆ, ಗಿಡಗಳು ಚೆನ್ನಾಗಿ ನಾವು ಏನು ಗೊಬ್ಬರ ಕೊಡ್ತೀವಿ ಅದನ್ನ ನೇರವಾಗಿ ಗಿಡಗಳೇ ತೊಗೊಳ್ತೇವೆ. ಅದರಿಂದ ತುಂಬ ಅನುಕೂಲ ಆಗಿದೆ. ಆದಷ್ಟು ರೈತರುಗಳು ನಾನು ಕೇಳ್ಕೊಳೋದೇನೆಂದರೆ, ಅನುಕೂಲ ಇದ್ದವರು ಆದಷ್ಟು ಯೋಚನೆ ಮಾಡಿ ತೋಟಗಾರಿಕೆ ಬೆಳೆ ಮಾಡಿರೋರು ಮಾಡ್ಬೋದು ಸರ್. ತುಂಬ ಚೆನ್ನಾಗಿದೆ, ತುಂಬ ಅನುಕೂಲವಾಗಿದೆ ಸರ್. ಇದು ನಂದು ಹೊಸ ಟೆಕ್ನಾಲಜಿ. ಅಂದರೆ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಮಾಡಿದೆ. ಇದು ಅನುಕೂಲ ಇದ್ದವರು ಮತ್ತು ಯೋಚನೆ ಮಾಡಿ ಮಾಡ್ಕೊಬೋದು. ನಾನೇನು ಮಾಡಿದ್ದೀನಿ, ಪೂರ್ತಿ ಇವಾಗ ಆ್ಯಪಲ್ ಗಿಡನೂ ನೆಟ್ಟಿದ್ದೀನಿ ಇಲ್ಲಿ ಪಕ್ಕದಲ್ಲಿ. ಇದ್ರ ಪಕ್ಕದಲ್ಲಿ CB ಗಿಡನೂ ನೆಟ್ಟಿದ್ದೀನಿ. ಇದ್ರ ಮಧ್ಯದಲ್ಲಿ ಟ್ರ್ಯಾಕ್ಟ್ರೇ ಆಗಲಿ ಏನೇ ಆಗಲಿ ಹೋಗೋಕ್ಕಾಗಲ್ಲ ನನ್ನ ಕಳೆ ಕ್ಲೀನ್ ಮಾಡೋದಕ್ಕೆ. ಸೊ ಅದರಿಂದ ನಾನು ಏನು ಮಾಡಿದ್ದೀನಿ, ಪೂರ್ತಿ ಹಾರಿಸಿದ್ದೀನಿ. ರೈತರು ಏನಾದರೂ 10 ಅಡಿ ಆ ಥರ ಡಿಸ್ಟೆನ್ಸ್ ಜಾಸ್ತಿ ಇತ್ತು ಅಂತಂದರೆ, ಬರೀ ಈ ಲೈನು ಮಾತ್ರ ಬೇಕಂದರೆ ಇದೊಂದು ಲೈನು, ಈ CB ಲೈನ್ ಏನಿದೆ ಇದಕ್ಕೆ ಮಾತ್ರ ವೀಡ್ ಮ್ಯಾಟ್ ಹಾಕೊಬೋದು. ವೀಡ್ ಮ್ಯಾಟ್ ಹಾಕ್ಕೊಂಡು ಇಲ್ಲಿ ಬೇಕಂದರೆ ನಾನು ಉಳ್ಗೆಲ್ಸ ಮಾಡ್ಕೊಬೋದು. ಅದು ಅನುಕೂಲ ಆಗುತ್ತೆ. ಆವಾಗ ಖರ್ಚು ಕಡಿಮೆ ಆಗುತ್ತೆ ಅವ್ರಿಗೆ. ಇಲ್ಲ ನನಗೆ ಈ ಥರ ಹಿಂಗೆ ತುಂಬ ಲೋಡ್ ಅಂದರೆ ಒತ್ತಾಗಿರೋದ್ರಿಂದ ನನಗೆ ಇಲ್ಲಿ ಟ್ರ್ಯಾಕ್ಟರ್ ಅದೆಲ್ಲ ಓಡಾಡೋಕ್ಕಾಗಲ್ವ, ಅದರಿಂದ ಕವರ್ ಮಾಡಿದ್ದೀನಿ. ಈ ಥರ ಮಾಡ್ಕೊಬೋದು. ಇದನ್ನು ಮಾಡೋದ್ರಿಂದ ನನಗೆ ಆ್ಯಕ್ಚುಲಾಗಿ ನಾವು ಸ್ವಲ್ಪನೇ ಲೇಬರ್ ಕಾಸು ಕೊಡ್ತಾ ಇರ್ತೀವಿ. ನಾನೇನು ಮಾಡಿದ್ದೀನಿ, ಒಟ್ಟಿಗೆ ಕೊಟ್ಟಿದ್ದೀನಿ. ಒಂದು 5 ವರ್ಷ ನನ್ನ ಕಳೆ ಸಮಸ್ಯೆನೇ ಇರೋಲ್ಲ, ನನಗೆ ಲೇಬರ್ ಸಮಸ್ಯೆನೂ ಇರೋಲ್ಲ. ನಾನು ವೀಡ್ ಮ್ಯಾಟ್ ಹಾಕೊಂಡ್ಮೇಲಿಂದ ಡ್ರಿಪ್ ಪೈಪ್ ಇದೆಯಲ್ಲ, ಡ್ರಿಪ್ ಪೈಪ್ನ ಒಳಗಡೆ ಹಾಕ್ಬೋದಾಗಿತ್ತು. ಸೊ ಒಳಗಡೆ ಹಾಕಿದ್ರೆ ಪೈಪ್ ಏನೋ ಡ್ಯಾಮೇಜ್ ಆಗೋದು, ಇಲ್ಲ ಇದು ಡ್ರಿಪ್ಪರು ಅದು ಬ್ಲಾಕ್ ಆಗೋದು, ಆ ಥರ ಎಲ್ಲ ಆಯಿತು ಅಂದರೆ ನನಗೆ ತೊಂದರೆ ಆಗುತ್ತೆ. ಸೊ ಅದರಿಂದ ಏನು ಮಾಡಿದ್ದೀನಿ, ಮೇಲೆ ಹಾಕ್ಕೊಂಡಿದ್ದೀನಿ ಡ್ರಿಪ್ ಪೈಪ್ ಹಾಕೊಂಡ್ಮೇಲೆ ಈ ಗಿಡದಿಂದ 1.5 ಅಡಿ ದೂರಕ್ಕೆ ಹಾಕ್ಕೊಂಡಿದ್ದೀನಿ. ಆ ಕಡೆಯೂ 1.5 ಅಡಿ ದೂರ ಇದೆ. ಒಂದು ವೇಳೆ ಏನಾದರೂ ಕಟ್ಕೊಂತು ಅಂತಂದರೆ ಇದು ಕ್ಲೀನ್ ಮಾಡ್ಕೊಬೋದು ಮೇಲ್ಗಡೆ. ಸೊ ಕ್ಲಿಪ್ ಹಾಕ್ಕೊಂಡಿದ್ದೀನಿ, ಆ ಕಡೆ ಈ ಕಡೆ ಹೋಗ್ತದೆ ಹಿಂಗೆ. ಸೊ ನಾನು ಏನೇ ಗೊಬ್ಬರಗಳು ಕೊಟ್ರು, ನೀರು ಕೊಟ್ರು ಕರೆಕ್ಟಾಗಿ ಅದು ಅದ್ರ ಒಳಗಡೆ ಹೋಗುತ್ತೆ. ಒಳಗಡೆ ಹೋಗಿ ಗಿಡಗಳಿಗೆ ತೊಗೊಳುತ್ತೆ. ನಾವು ಗಿಡ ಹಾಕಿದ್ರೆ ಒಂದು 10ರಿಂದ 15 ವರ್ಷವರೆಗೂ ಇರುತ್ತೆ ಗಿಡಗಳು. ಈ ಮ್ಯಾಟ್ ಬಂದು ನಮಗೆ 5ರಿಂದ 6 ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನೂ ಜಾಸ್ತಿ ಬರುತ್ತೆ ಇದು, ಯಾಕಂದರೆ 110 GSM ಮ್ಯಾಟ್ ಇದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಹಾಕಿ ಇವಾಗ ಒಂದು 8 ತಿಂಗಳಾಗಿದೆ ಮ್ಯಾಟು. 8 ತಿಂಗಳಿಂದ ನನಗೆ ಕಳೆಗಳು ತೆಗೆಯೋದು ಸಮಸ್ಯೆನೇ ಇಲ್ಲ. ಗಿಡಗಳು ಬೆಳವಣಿಗೆ ಚೆನ್ನಾಗಿದೆ. ಆಮೇಲೆ ಲೇಬರ್ ಸಮಸ್ಯೆ, ಅದು ನನಗೆ ಲೇಬರ್ಗಳು ಕರೆಯೋದು, ಅದು ಮಾಡೋದು ಕೆಲಸನ, ಅದೆಲ್ಲ ಏನಂದ್ರೆ ಏನೂ ಇಲ್ಲ. ಇಷ್ಟು ಹೆಲ್ದಿಯಾಗಿ ಇಷ್ಟು ಬೆಳವಣಿಗೆ ಚೆನ್ನಾಗಿದೆ ಅಂತಂದರೆ ಈ ಮ್ಯಾಟ್ ಹಾಕಿರೋದಕ್ಕೆ ನನಗೆ ಇಷ್ಟು ಅನುಕೂಲ ಆಗಿರೋದು. ಮತ್ತು ನೀರ್ದು ಸರ್, ನೀರು ಜಾಸ್ತಿ ಎವಾಪ್ರೇಟ್ ಆಗೋಲ್ಲ.
ನೀರು ನಾವು ಕಡಿಮೆ ನೀರು ತೊಗೊಳುತ್ತೆ ಇದು ಗಿಡಗಳು, ನೀರ್ದು ಜಾಸ್ತಿ ಅವಶ್ಯಕತೆ ಇರೋಲ್ಲ ಇದಕ್ಕೆ. ಮತ್ತು ಮಳೆ ಬಂದರೆ, ಎಷ್ಟೇ ಮಳೆ ಬಂದ್ರೂ ಅಷ್ಟೇ ಈ ನೀರು ಚೆನ್ನಾಗಿ ಇಂಗುತ್ತೆ, ಎಷ್ಟು ಬೇಕಷ್ಟು ತೊಗೊಳುತ್ತೆ, ಮಿಕ್ಕಿದ್ದೆಲ್ಲ ಹೊರಗಡೆ ಹೊರಟೋಗುತ್ತೆ. ಈ ಮ್ಯಾಟ್ ಬಂದು ಸರ್ ಇದು 110 GSM ನಾನು ಹಾಕಿರೋದು. 90 GSM ಸಿಗುತ್ತೆ, 100 GSM ಸಿಗುತ್ತೆ, 110, 130 ಆ ಥರ ಎಲ್ಲ ಸಿಗುತ್ತೆ. ನಾನು 110 GSM ಹಾಕಿದ್ದೀನಿ. ಸೊ ಇದು ಎಲ್ಲ ಕಡೆಯೂ ಸಿಗುತ್ತೆ ಸರ್ ಮ್ಯಾಟು, ಎಲ್ಲಿ ಬೇಕಾದ್ರೂ ತೊಗೊಬೋದು. ಆಮೇಲೆ ನಾನು ತೊಗೊಂಡಿರೋದು ಪುಣೆನಲ್ಲಿ ತೊಗೊಂಡಿರೋದು ಸರ್, ನಾನು ಪುಣೆಯಿಂದ ಒಬ್ಬರು ಮುಖಾಂತರ ತೊಗೊಂಡಿದ್ದೀನಿ ನಾನು. ಸೊ ತುಂಬ ಚೆನ್ನಾಗಿದೆ ಸರ್ ಮ್ಯಾಟು. ನಾನು ಇದನ್ನೇ ಹೆಂಗೆ ಅಂತಂದರೆ ರೋಲ್ ಬರುತ್ತೆ, ಅದು 200 ಮೀಟ್ರ್ ರೋಲ್ ಬರುತ್ತೆ. ಅದು ಇದು ಅಗಲ ಬಂದು ನಾನು ಹೇಳ್ಬಿಡ್ತೀನಿ, ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಂದು ನಾನು ತೊಗೊಂಡಿರೋದು 5 ಅಡಿ ಅಗಲ ಮತ್ತು ಉದ್ದ ಬಂದು 200 ಮೀಟ್ರ್ ಇದೆ. ನಾನೇನು ಮಾಡಿದೆ, ಒಂದೊಂದು ರೋಲ್ಗೆ ನನಗೆ ಇವಾಗ ಒಂದು ಈ ಗಿಡದಿಂದ ಈ ಗಿಡಕ್ಕೆ 5 ಅಡಿ ಇದೆ. ಸೊ ನನಗೆ ಪೂರ್ತಿ ಕವರ್ ಆಗಿಬಿಡುತ್ತೆ, ಅದು 5 ಅಡಿ ಕರೆಕ್ಟಾಗಿ ಕವರ್ ಆಗುತ್ತೆ. ಅದು ನೋಡ್ಕೊಂಡು ತೊಗೊಬೋದು. ಬೇರೆ ಬೇರೆ ಅಳತೆನಲ್ಲೆಲ್ಲ ಇರುತ್ತೆ, 3 ಅಡಿ ಸಿಗುತ್ತೆ ಅಗಲ, ಮತ್ತು 5 ಅಡಿ ಸಿಗುತ್ತೆ, ಇನ್ನೂ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿನೂ ಸಿಗುತ್ತೆ. ನಿಮ್ಮ ಅನುಕೂಲ ತಕ್ಕಂಗೆ ನೋಡಿ ಅದನ್ನು ಪರ್ಚೇಸ್ ಮಾಡ್ಕೊಬೋದು ಸರ್ ನೀವು. ಮತ್ತು ಕ್ಲಿಪ್ಸ್ ಹಾಕಿದ್ದೀನಿ, ಇಲ್ಲಿ ಕ್ಲಿಪ್ಗಳು ಹಾಕಿದ್ದೀನಿ ನಾನು ಪ್ರತಿಯೊಂದಕ್ಕೂ. ಇಲ್ಲಿ ನೋಡಿ, ಈ ಕ್ಲಿಪ್ ಹಾಕಿದ್ದೀನಿ. ಈ ಕ್ಲಿಪ್ ಹಾಕ್ಕೊಂಡು ಅದನ್ನು ಗಾಳಿಗೆ ಮತ್ತು ಇದಕ್ಕೆ ಮೇಲ್ಗಡೆ ಬರದೇ ಇದ್ದಂಗೆ ನಾನು ಮಾಡಿದ್ದೀನಿ ಸರ್ ಇದನ್ನು.